ಇನ್ನು ಗಗನಯಾನಿಗಳ ಬದುಕು ಇನ್ನು ಮುಂದೆ ಸ್ವಲ್ಪ ಕಷ್ಟ. ಅದು ಎಷ್ಟು ದಿನಗಳ ಕಾಲ ಅಂತ ಈಗ ಹೇಳಲಿಕ್ಕಾಗಲ್ಲ. ಬಟ್ ಹಲವಾರು ಸವಾಲುಗಳನ್ನ ಅವ್ರು ಎದುರಿಸ್ತಾರೆ. ಯಾಕಂದ್ರೆ ಇಲ್ಲಿಯವರೆಗೂ ಅವರು ಅಲ್ಲಿನ ಪರಿಸ್ಥಿತಿಗೆ ಒಪ್ಕೊಂಡಿರ್ತಾರೆ. ಈಗ ಇಲ್ಲಿಗೆ ಬಂದ ಮೇಲೆ ಈ ಪರಿಸ್ಥಿತಿ, ಈ ವಾತಾವರಣಕ್ಕೆ ಅವ್ರು ಒಪ್ಕೊಳ್ಬೇಕಾಗತ್ತೆ. ಅದಕ್ಕೆ ಹಲವಾರು ರೀತಿಯ ತರಬೇತಿಗಳನ್ನು ಕೂಡ ಅವ್ರಿಗೆ ಕೊಡ್ತಾ ಹೋಗ್ತಾರೆ. ಈ ಹಂತದಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಅವ್ರು ಫೈಟ್ ಮಾಡ್ತಾರೆ, ಫೇಸ್ ಮಾಡಬೇಕಾಗತ್ತೆ, ನಿಲ್ಲುವುದು ಕಷ್ಟವಾಗುತ್ತೆ. ಯಾಕಂದರೆ ತೇಲಿದ ಸ್ಥಿತಿಯಲ್ಲಿ ಅವರು ಆ ಸಂದರ್ಭದಲ್ಲಿ ಅಲ್ಲಿರ್ತಾರೆ. ಇಲ್ಲಿಗೆ ಬಂದ ಮೇಲೆ ಈಗ ನಿಂತ್ಕೊಳ್ಳೋದು, ಕುಂತ್ಕೊಳ್ಳೋದು, ಓಡಾಡೋದು, ಮಲಗೋದು ಇವೆಲ್ಲವೂ ಕೂಡ ಆಗಬೇಕಾಗತ್ತೆ. ಸಡನ್ನಾಗಿ ಅದು ಆಗೋ ಕೆಲಸವೂ ಅಲ್ಲ. ಇನ್ನು ಪೆನ್ಸಿಲ್ನಂತಹ ವಸ್ತುವನ್ನು ಎತ್ತುವುದು ಕೂಡ ಕಷ್ಟವಾಗುತ್ತೆ. ಯಾಕಂದರೆ ಅವ್ರು ಯಾವುದನ್ನು ಕೂಡ ಅಲ್ಲಿ ಭಾರವಾದ ವಸ್ತುಗಳನ್ನ ಎತ್ತೇ ಇರಲ್ಲ. ಇಲ್ಲಿ ಬಂದ್ಬಿಟ್ಟು ಏನೋ ಒಂದು ಎತ್ತಬೇಕು ಅಂದರೆ ಅಷ್ಟು ಇದು ಸುಲಭ ನಮಗೆ ಎತ್ತೋದಕ್ಕೆ, ಆದರೆ ಅವ್ರಿಗೆ ಅದು ಸುಲಭವಾಗಿರಲ್ಲ. ಓಡಾಟ ಕೂಡ ಅಷ್ಟೇ ಕಷ್ಟವಾಗಿರುತ್ತೆ. ಒಂದು ರೀತಿ ಬೇಬಿ ಫೀಟ್ ಸ್ಥಿತಿ ಅಂತ ಹೇಳ್ತಾರಲ್ಲ, ಮಕ್ಕಳು ನಡೆಯುವಂತಹ ಸ್ಥಿತಿ ಹೇಗಿರುತ್ತಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ. ಅವ್ರನ್ನೆಲ್ಲರೂ ಇವಾಗ ಮಕ್ಕಳನ್ನ ಆರೈಕೆ ಮಾಡಿದ ರೀತಿಯಲ್ಲೇ ಅವ್ರನ್ನ ಹಿಡ್ಕೊಂಡು ಓಡಾಡಿಸ್ಬೇಕು, ಮಾತಾಡಿಸ್ಬೇಕು. ಅವ್ರನ್ನ ಮೆಂಟಲಿ, ಅವ್ರನ್ನ ಫಿಸಿಕಲಿ ಎರಡೂ ರೀತಿಯಲ್ಲೂ ಮಕ್ಕಳನ್ನ ಹೇಗೆ ಲಾಲನೆ ಪಾಲನೆ ಮಾಡ್ತಾರೋ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಪಕ್ಕಕ್ಕೆ ತಿರುಗುವುದಕ್ಕೂ ಕೂಡ ಕಷ್ಟವಂತೆ. ಸೊ ನೋಡಿ, ಅವರು ಬರ್ತದ ಹಾಗೆ ಥಮ್ಸಪ್ ಮಾಡ್ತಾರೆ, ಆ ಕಡೆಗೆ ವೇವ್ ಮಾಡ್ತಾರೆ. ಇಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ, ಅವರ ಎನರ್ಜಿ ಇಷ್ಟು ಚೆನ್ನಾಗಿದೆ, ಏನಿದೆಲ್ಲ ಹೇಳ್ತಾ ಇದ್ದೀವಿ ಅಂತ ನಮ್ಗೆ ಅನ್ನಿಸ್ಬಹುದು. ಆದರೆ ಇಲ್ಲಿಗೆ ಬಂದ ನಂತರದಲ್ಲಿ ಇಲ್ಲಿನ ವಾತಾವರಣಕ್ಕೆ ಹೋಗ್ಕೊಳ್ಳಿಕ್ಕೆ ಅವೆಲ್ಲವೂ ಕೂಡ ಕಷ್ಟವೇ ಆಗುತ್ತೆ. ಫ್ರಮ್ ದಿ ಬಿಗಿನಿಂಗ್ ಅವರೆಲ್ಲವನ್ನೂ ಕೂಡ ಫೇಸ್ ಮಾಡಬೇಕು. ಫ್ರಮ್ ದಿ ಬಿಗಿನಿಂಗ್ ಎಲ್ಲವನ್ನೂ ಕೂಡ ಸ್ಟಾರ್ಟ್ ಮಾಡಬೇಕು. ಸ್ಪೇಸ್ ಸಿಕ್ನೆಸ್ ಅವ್ರಿಗೆ ಎದುರಾಗುತ್ತೆ. ಅಲ್ಲಿನ ವಾತಾವರಣಕ್ಕೆ ಅವ್ರು ಒಪ್ಕೊಂಡಿರ್ತಾರೆ. 8 ದಿನಕ್ಕೆ ಹೋದ್ರು, 9 ತಿಂಗಳು ಅಲ್ಲಿ ಅಡ್ಜಸ್ಟ್ ಆಗಿದ್ದಾರೆ. ಅಲ್ಲೇ ಕಂಪ್ಲೀಟ್ ಆಗಿ ಹೇಗಿರಬೇಕು ಅನ್ನೋದನ್ನ ಬದುಕನ್ನು ರೂಢಿಸ್ಕೊಂಡಿರ್ತಾರೆ ಅನಿವಾರ್ಯವಾಗಿ. ಈಗ ಇಲ್ಲಿಗೆ ಬಂದ ಮೇಲೆ ಅದನ್ನೇ ಅವ್ರು ವಾಪಸ್ ರಿವರ್ಸ್ ಮಾಡಬೇಕಾಗತ್ತೆ. ಈಗಾಗಲೇ ಸುನೀತಾ ವಿಲಿಯಮ್ಸ್ ಅವರು 2 ಸರಿ ಹೋಗಿ ಬಂದಿದ್ರು. ಅವ್ರಿಗೆ ಸ್ವಲ್ಪ ಕಷ್ಟವಾಗದೇ ಇರಬಹುದೇನೋ, ಆದರೆ ಆ ಭಾಗವಾಗಿ ಅವ್ರು ಮತ್ತೆ ರೀಸ್ಟಾರ್ಟ್ ಮಾಡಲೇಬೇಕು. ಕಣ್ಣು ತಿರುಗುತ್ತೆ, ಹೊಟ್ಟೆ ನೋವು, ವಾಂತಿ, ಕಿವಿ ಸಮಸ್ಯೆ, ಓಡಾಟ ಕಷ್ಟ, ಮತ್ತು ಗ್ರಾವಿಟಿ ಸಿಕ್ನೆಸ್ಸು, ತಲೆನೋವು, ಕಣ್ಣಿನ ಸಮಸ್ಯೆ, ತೊದಲು ಮಾತು, ಈ ರೀತಿ ಹಲವಾರು ಸಮಸ್ಯೆಗಳನ್ನ ಅವರು ಫೈಟ್ ಮಾಡಬೇಕು, ಫೇಸ್ ಮಾಡಲೇಬೇಕಾಗಿದೆ. ಸೊ ಮೇಡಮ್, ಈಗ ಇಲ್ಲಿ ಇರೋದಕ್ಕೂ ಅಲ್ಲಿರೋದಕ್ಕೂ ಬಹಳ ವ್ಯತ್ಯಾಸಗಳು ಅನ್ನೋದನ್ನು ನಾವು ಹಿಂದೆ ಎಲ್ಲ ಆದಂತಹ ಅಧ್ಯಯನದಲ್ಲಿ ನೋಡ್ಕೊಂಡಿದ್ದೀವಿ. ಸೊ ಇನ್ನು ಮುಂದೆ ಈ ಬರೋವರೆಗೂ ಇದ್ದಂತಹ ಆತಂಕ ಒಂದು, ಬಂದ ನಂತರ ಇರುವಂತಹ ಆತಂಕ ಬೇರೆ. ಸೊ ಅದು ಯಾವ ರೀತಿಯಾಗಿರುತ್ತೆ? ಖಂಡಿತ. ಈಗ ಮೇಲ್ಗಡೆ ಹೋದಾಗ ಅನೇಕ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಯ್ತು. ಆ ಮೈಕ್ರೋಗ್ರಾವಿಟಿಗೆ ಅಡ್ಜಸ್ಟ್ ಆಗಬೇಕಾಯ್ತು. ರೈಟ್. ಕೆಳಗಡೆಗೆ ಬಂದಾಗ ಅದರ ಉಲ್ಟಾ ಆಪರೇಷನ್ಸ್ ಎಲ್ಲ ಈ ರೆಗ್ಯುಲರ್ ಗ್ರಾವಿಟಿಗೆ ಅವ್ರು ಅಡ್ಜಸ್ಟ್ ಆಗಬೇಕು. ಸೊ ಅಲ್ಲಿ 8 ತಿಂಗಳ ಕಾಲ ಇದ್ದಿದ್ದರಿಂದ ಅವರು ಹೆಚ್ಚು ಕಾಲ ಇಲ್ಲಿ ರಿಹ್ಯಾಬಿಲಿಟೇಟ್ ಆಗಬೇಕಾಗತ್ತೆ. ಭೂಮಿಗೆ ಬಂದ ತಕ್ಷಣ ಫಸ್ಟ್ ವೈಟಲ್ಸ್ನ ಚೆಕ್ ಮಾಡಿ, ಫಸ್ಟು ದರ್ ಇಸ್ 2 ಟೈಪ್ಸ್ ಆಫ್ ರಿಹ್ಯಾಬಿಲಿಟೇಷನ್. ಒಂದು ಶಾರ್ಟ್ ಟರ್ಮ್ ರಿಹ್ಯಾಬಿಲಿಟೇಷನ್ನು, ಇನ್ನೊಂದು ಲಾಂಗ್ ಟರ್ಮ್ ರಿಹ್ಯಾಬಿಲಿಟೇಷನ್ನು. ಶಾರ್ಟ್ ಟರ್ಮ್ ರಿಹ್ಯಾಬಿಲಿಟೇಷನಲ್ಲಿ ಇಮ್ಮಿಡಿಯೇಟ್ ಪ್ಯಾರಾಮೀಟರ್ಸು ಏನಿದೆ ಎಲ್ಲ ಚೆಕ್ ಮಾಡಿ ಫಸ್ಟು ಅವ್ರನ್ನ ಒಂದು ಕಂಡೀಷನಿಂಗ್ ಮಾಡಿ ವ್ಯವಸ್ಥೆ ಮಾಡಕ್ಕೆ ನೋಡ್ತಾರೆ, ಪ್ರಿಪೇರ್ ಮಾಡೋದು. ಸೊ ಬಂದ ತಕ್ಷಣ ಅವ್ರಿಗೆ ನೀವು ಹೇಳ್ದಂಗೆ ಕಣ್ಣಿನ ಐಸೈಟ್ ತೊಂದರೆ ಆಗಿರುತ್ತೆ. ಆಮೇಲೆ ಓರಿಯೆಂಟೇಷನ್ ಡಿಸೋರಿಯೆಂಟ್ ಆಗುತ್ತೆ. ಕಣ್ಣಿನ ಐಸೈಟ್ ತೊಂದರೆ ಆಗೋದು, ಓರಿಯೆಂಟೇಷನ್ ಎಲ್ಲ ತೊಂದರೆ ಆಗೋದಕ್ಕೆ ಏನು ಕಾರಣ ಅಂದ್ರೆ ಅಲ್ಲಿಗೆ ಹೋದಾಗ ಮೈಕ್ರೋಗ್ರಾವಿಟಿಯಲ್ಲಿ ಇಲ್ಲಿ ಭೂಮಿ ಮೇಲೆ ಗ್ರಾವಿಟಿ ನಮ್ಮ ರಕ್ತ ಪರಿಚಲನೆಯನ್ನು ಗ್ರಾವಿಟಿ ಹಿಂಗೆ ಎಳೆದಿಟ್ಟಿರುತ್ತೆ. ಸೊ ಹಾರ್ಟು ರಕ್ತನ ಪಂಪ್ ಮಾಡಬೇಕಾಗತ್ತೆ ಬ್ಲಡ್ಗೆ ಹೋಗ್ಬೇಕಾದ್ರೆ. ಅಲ್ಲಿ ಹಾರ್ಟ್ಗೆ ಕೆಲಸ ಇರಲ್ಲ, ರಕ್ತ ಮತ್ತು ಫ್ಲೂಯಿಡ್ ಎಲ್ಲ ಬಾಡಿಗೆ ಮೇಲ್ಭಾಗಕ್ಕೆ ರಶ್ ಆಗುತ್ತೆ. ಸೊ ಅಲ್ಲಿಯ ವ್ಯವಸ್ಥೆಗೆ ಅಲ್ಲಿ ಎಕ್ಸಸೈಸಸ್ ಇದ್ದಾವೆ, ಅಲ್ಲಿ ಮಾಡಿದ್ದಾಯಿತು. ಸೊ ಇಲ್ಲಿ ಭೂಮಿಗೆ ಬಂದಾಗ ಅವರು ಜಾಸ್ತಿ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಆ ಕ್ಯಾಪ್ಸುಲ್ ಒಳಗಡೆ ಫಸ್ಟು. ಅದು ಒಂದು ತೊಂದರೆ ಅವ್ರಿಗೆಲ್ಲ ಆಗೋದು. ಬಂದ ಮೇಲೆ ಕೂಡ ಏನಾಗುತ್ತೆ, ಕಣ್ಣುಗಳಿಗೆ ಪ್ರೆಷರ್ ವ್ಯತ್ಯಾಸ ಆಗಿರುತ್ತೆ. ಒಂದು ನಿಮ್ಮ ರೆಟಿನಾದಲ್ಲಿ ಕೋನ್ ಮತ್ತು ರಾಡ್ ಸೆಲ್ಲು ರಕ್ತ ಪರಿಚಲನೆ, ನಮ್ಮ ಕಣ್ಣುಗಳಲ್ಲಿ ದ ಮೈನ್ಯೂಟ್ ಬ್ಲಡ್ ವೆಸಲ್ಸ್ ಇರೋದು ಕಣ್ಣುಗಳಲ್ಲಿ, ದ ಮೋಸ್ಟ್ ಸೆನ್ಸಿಟಿವ್ ಬ್ಲಡ್ ವೆಸಲ್ಸ್ ಇರೋದು ಕಣ್ಣಲ್ಲಿ. ಶುಗರ್ ಬಂದವ್ರಿಗೆ ಫಸ್ಟು ಕಣ್ಣು ಅಟ್ಯಾಕ್ ಆಗುತ್ತೆ, ಕಿಡ್ನಿ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ ಅಂತಂದರೆ ಅಲ್ಲಿ ಎಷ್ಟು ಸಣ್ಣದಾದಂಥ ಬ್ಲಡ್ ವೆಸಲ್ ಇದೆ ಅಂದರೆ ರೆಡ್ ಬ್ಲಡ್ ಕ್ಯಾಪ್ಸುಲ್ಸು ಅಲ್ಲಿ ಏನು ಬೆಂಡಾಗಿ ಹೋಗಬೇಕು, ನಮ್ಮ ಸೈಜ್ ಆಫ್ ದ ರೆಡ್ ಬ್ಲಡ್ ಕ್ಯಾಪ್ಸುಲ್ಗಿಂತ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಡಯಾಬಿಟಿಕ್ ಇದ್ದವರಿಗೆ ಎಲ್ಲೆಲ್ಲ ಹೋಗ್ತಿದೆ ಪರವಾಗಿಲ್ಲ, ಡಯಾಬಿಟಿಕ್ ಇದ್ದವರಿಗೆ ಎಲಾಸ್ಟಿಸಿಟಿ ಆಫ್ ದ ರೆಡ್ ಬ್ಲಡ್ ಸೆಲ್ಸ್ ಏನಿರುತ್ತೆ ಸ್ಟಿಫ್ ಆಗಿರುತ್ತೆ, ಹಾಗಾಗಿ ಕಣ್ಣಿಗೆ ಫಸ್ಟ್ ಎಫೆಕ್ಟ್ ಆಗುತ್ತೆ. ಅದು ಕತೆ ಬೇರೆ ಅದು. ಸೊ ಇವ್ರಿಗೆ ಏನಾಗುತ್ತೆ, ಫ್ಲೂಯಿಡ್ ಜಾಸ್ತಿಯಾಗಿ ಪ್ರೆಷರು ಮತ್ತು ಅಲ್ಲಿ ರೆಟಿನಾಗೆ ತೊಂದರೆ ಆಗೋದ್ರಿಂದ 2 ಪಾಸಿಬಿಲಿಟೀಸ್. ಒಂದು, ಅವ್ರ ಕಣ್ಣೇ ಹೋಗೋ ಚಾನ್ಸ್ ಇರುತ್ತೆ. ಎರಡನೇದು, ಅದನ್ನು ಆದಷ್ಟು ಬೇಗ ರಿಹ್ಯಾಬಿಲಿಟೇಟ್ ಮಾಡ್ತಾರೆ. ಸೊ ಇವೆಲ್ಲ ರಿಹ್ಯಾಬಿಲಿಟೇಷನ್ ಒಂಥರ ಆದರೆ, ಲಾಂಗ್ ಟರ್ಮ್ ರಿಹ್ಯಾಬಿಲಿಟೇಷನಲ್ಲಿ ಅವ್ರಿಗೆ ಮಸಲ್ ಬಿಲ್ಡಿಂಗ್ ಆಗಬೇಕು, ಬೋನ್ ಬಿಲ್ಡಿಂಗಿಗೆ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಗಳಾಗಬೇಕು, ಕಾರ್ಡಿಯೋವಾಸ್ಕ್ಯುಲರ್ ಎಕ್ಸಸೈಸಸ್ ಆಗಬೇಕು. ಎಲ್ಲದರ ಜೊತೆಗೆ ಆಗಬೇಕಾಗಿರೋದು ಸೈಕಲಾಜಿಕಲ್ ಕೌನ್ಸಿಲಿಂಗ್.
ರೈಟ್. ರೆಗ್ಯುಲರ್ ಸೈಕಲಾಜಿಕಲ್ ನಾರ್ಮಲ್ ಫುಡ್ ತಿನ್ನಕ್ಕಂತೂ ಆಗಲ್ಲ ಇವಾಗ. ಅಲ್ಲ, ಫಸ್ಟು ಟು ಸ್ಟಾರ್ಟ್ ವಿತ್ ಫ್ರೂಟ್ಸು ವೆಜಿಟೇಬಲ್ಸು ಅಲ್ಲಿಂದಾನೇ ಶುರು ಮಾಡೋದು. ನಮ್ಮ ಇಂಡಿಯನ್ ಕಂಡೀಷನಲ್ಲಿ ಉಪವಾಸ ಆದಮೇಲೆ ಗಂಜಿ ಎಳ್ನೀರು ಶುರು ಮಾಡ್ತಾರೆ. ಸೊ ಬಟ್ ಅಲ್ಲಿಗೆ ಅವ್ರದ್ದೇ ಆದಂಥದ್ದು ಏನಿರುತ್ತೆ ಅಂದರೆ ಇಲ್ಲಿ ನಾರ್ಮಲ್ ಅನ್ನುವ ಉದ್ದೇಶ ಇಷ್ಟೇ, ದೇಹಕ್ಕೆ ನ್ಯಾಚುರಲ್ ಆಗಿ ಜೀರ್ಣಿಸ್ಕೊಳ್ಳೋದಕ್ಕೆ ಯಾವ್ಯಾವ ಆಹಾರಕ್ಕೆ ಸಾಧ್ಯನೋ ಅಂತ ಆಹಾರಗಳನ್ನ ಕೊಡ್ಬೋದು. ಅಂದ್ರೆ ನಮ್ಮ ಸಂಸ್ಕೃತಿಯಲ್ಲಿರೋದನ್ನ ಅವರ ಸೈನ್ಸ್ ಮುಖ್ಯವಾಗಿ ತೋರಿಸ್ತಾರೆ ಅಷ್ಟೇ, ಏನು ಇಲ್ಲ. ಒಂದು ಮಾತು ಹೇಳಿದ್ರೆ ಹೆಚ್ಚು, ಒಂದು ಮಾತು ಹೇಳಿದ್ರೆ ಕಡಿಮೆ. ನಮ್ಮ ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ಸೂಕ್ಷ್ಮವಾಗಿ ನ್ಯಾಚುರಲ್ ಆಗಿ ಜೀರ್ಣಿಸ್ಕೊಳ್ಬಹುದಾದಂತಹ ಆಹಾರಗಳನ್ನ, ತರಕಾರಿಗಳು, ವೆಜಿಟೇಬಲ್ಸು, ಹಣ್ಣುಗಳು, ಇವನ್ನೆಲ್ಲ ಫಸ್ಟ್ ಕೊಡ್ತಾ ಆಮೇಲೆ ಬೇರೆ ಬೇರೆ ಆಹಾರಗಳನ್ನ ಸ್ಲೋ ಆಗಿ ಇದು ಮಾಡ್ತಾರೆ. ಇದು ಫಸ್ಟ್ ರಿಹ್ಯಾಬಿಲಿಟೇಷನ್. ಆದರೆ ಸೆಕೆಂಡ್ ರಿಹ್ಯಾಬಿಲಿಟೇಷನ್ 6 ತಿಂಗಳು ಆಗ್ಬೋದು, ವರ್ಷನೂ ಆಗ್ಬೋದು. ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಬೇಕು ಅವ್ರನ್ನ. ಯಾಕಂದ್ರೆ ದೇ ಹ್ಯಾವ್ ಬೀನ್ ಎಕ್ಸ್ಪೋಸ್ಡ್ ಟು ದ ಹಾರ್ಶ್ ರೇಡಿಯೇಷನ್. 120 ಕಿಲೋಮೀಟರ್ ದಾಟಿ ನಾವು ಹೋಗ್ಬಿಡ್ತು ಅಂತಂದ್ರೆ ನಾವು ಅಂದ್ಕೊಂಡಂಗೆ ತೇಲಾಡುವುದು ತುಂಬಾ ಸುಖದ ಸುಪ್ಪತ್ತಿಗೆ ಏನು ಅಲ್ಲ, ನೋಡಿದಷ್ಟು ಸುಲಭನೂ ಅಲ್ಲ. ವಿಕಿರಣಗಳು ಹೇಗೆ ಪರಿಣಾಮ ಬೀರುತ್ತೆ ಗೊತ್ತಾಗಿರಲ್ಲ. ನೀವು 2-3 ನಿಮಿಷ ಕರೆಕ್ಟಾಗಿ ಅಲ್ಲೇ ನಾವು ಏನೋ ಸೂಕ್ತವಾದ ರಕ್ಷಣೆ ಮಾಡ್ಕೊಳ್ತಾ ಇದ್ರೆ 3 ನಿಮಿಷ ಸಾಕು ಮನುಷ್ಯನಿಗೆ. 2-3 ನಿಮಿಷ ಸಾಕು ವ್ಯತ್ಯಾಸ ಆಗೋದಕ್ಕೆ. ಇನ್ನು ಅಲ್ಲಿ ಏನ್ ಮಾಡಿದ್ರು ಅನ್ನೋದು ಬಂದ್ಬಿಡೋಣ ಮೇಡಮ್. ಬಹಳ ಸಂತೋಷ. ಅದು ಏನಿದೆ ಆಗಿದ್ದಾಗ ಏನ್ ಮಾಡಿದ್ರು ಅಲ್ಲಿ ಅನ್ನುವಂಥದ್ದು ಅದಕ್ಕೆ ಉತ್ತರನೇ ಕೊಟ್ಬಿಡಿ ಮೇಡಮ್. ಏನ್ ಮಾಡಿದ್ರು ಆಗಿದ್ದಾಗ ಅಲ್ಲಿ ಅವರು ಹ್ಯೂಮನ್ ಸೈಕಾಲಜಿಕಲ್ ಸ್ಟಡೀಸು ಅದರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿದ್ರು. ಮೈಕ್ರೋಬಿಯಲ್ ಅಂಡ್ ಬಯೋಲಾಜಿಕಲ್ ಮಾನಿಟರಿಂಗ್ ಸಿಸ್ಟಮ್ಸ್ ಅಂದ್ರೆ ಅಲ್ಲಿ ಮೈಕ್ರೋಬ್ಸು ಮತ್ತೆ ಕೆಲವು ಗಿಡಗಳನ್ನ ಬೆಳೆದು ಆ ಬೆಳವಣಿಗೆಯ ರೀತಿ ನೀತಿಗಳನ್ನ ಮೈಕ್ರೋ ಗ್ರಾವಿಟಿಯಲ್ಲಿ ಅದು ಹೇಗೆ ಬೆಳೆಯುತ್ತೆ, ಭೂಮಿ ಮೇಲೆ ಬೆಳೆಯುವ ವಿಧಾನ ಬೇರೆ, ಅಲ್ಲಿ ಸೆಲ್ ಡಿವಿಷನ್ಸ್ ಯಾವ ಥರ ಆಗುತ್ತೆ, ಗಿಡ ಬೆಳೆಯೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಅದನ್ನೆಲ್ಲ ಸೂಕ್ತವಾಗಿ ಸಿಸ್ಟಮ್ಯಾಟಿಕ್ ಆಗಿ ಅಧ್ಯಯನ ಮಾಡಿದ್ರು. ಆಮೇಲೆ ಹೊಸ ಟೆಕ್ನಾಲಜಿಗಳನ್ನು ಅಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಿದ್ರು. ಇದೆಲ್ಲ ಏನಾಗುತ್ತೆ ಅಂದರೆ ಈಗೇನು ಹೊಸದು ಮಾಡಿದ್ರಲ್ಲ, ಈ ಗಿಡ ಬೆಳೆಯೋದು, ಸೈಕಾಲಜಿಕಲ್ ಕೌನ್ಸಿಲಿಂಗ್ ಎಲ್ಲವೂ ಸಹ ಮುಂದಿನ ಹೆಜ್ಜೆಗೆ ಅನುಕೂಲ. ಮುಂದಿನ ಹೆಜ್ಜೆ ಅಂತಂದರೆ ಏನು, ಲಾಂಗ್ ಟರ್ಮ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ಸ್. ಆಯ್ತಾ, ಇವ್ರು ಇದ್ದಿದ್ದೇ ಲಾಂಗ್ ಟರ್ಮ್, 8 ತಿಂಗಳು ಕಡಿಮೆ 9 ತಿಂಗಳು. ಸಿಂಪಲ್ ಆಗಿ ಜನಕ್ಕೆ ಕೇಳೋದಾದ್ರೆ ಭೂಮಿಯನ್ನೆಲ್ಲ ಮನುಷ್ಯ ಹಾಳು ಮಾಡಿದ್ದಾಯ್ತು, ಇನ್ನೇನಾದ್ರೂ ಭೂಮಿ ಹೆಚ್ಚು ಕಡಿಮೆ ಆದ್ರೆ ಬದುಕಕ್ಕೆ ಇನ್ನೊಂದು ಜಾಗ ಬೇಕಲ್ಲ, ಅದಕ್ಕೆ ತಯಾರಿ ಮಾಡ್ಕೊಳ್ತಿರೋ. ಅದನ್ನೇ ಹೇಳ್ತಿರೋದು ಸುಮಾರು ಜನ. ಈಗ ಅಲ್ಲಿ ಯಾವ ಸೈಟ್ಗಳು ಮಾಡ್ಬಿಟ್ಟಿದಾರಂತೆ ಚಂದ್ರನ ಮೇಲೆ, ತುಂಬಾ ಜನ ಅದನ್ನ ಇದರಲ್ಲೂ ಬರ್ತಿರುತ್ತೆ. ಇದು ಈ ಹ್ಯೂಮನ್ ಸ್ಪೇಸ್ ಫ್ಲೈಟ್, ಲಾಂಗ್ ಟರ್ಮ್ ಹ್ಯೂಮನ್ ಸ್ಪೇಸ್ ಫ್ಲೈಟ್ಸ್ ಮುಂದೆ ಆಗಬೇಕಾದ್ರೆ ಅದಕ್ಕೆ ಬೇಕಾದಂಥ ಸಿದ್ಧತೆಗಳಿಗೆ ಅನುಕೂಲವಾಗಬಲ್ಲ ಪ್ರಯೋಗಗಳನ್ನು ಇವರು ಮಾಡಿದ್ದಾರೆ. ಅದರಲ್ಲಿ 3 ಕ್ಯಾಟಗರಿ ಅಂತ ಹೇಳಿದೆ. ಹ್ಯೂಮನ್ ಸೈಕಲಾಜಿಕಲ್ ಸ್ಟಡೀಸ್ ಏನೇನಾಗುತ್ತೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿಟ್ಟಿರ್ತಾರೆ. ಸುನೀತಾ ವಿಲಿಯಂ ಹರ್ಸೆಲ್ಫ್ ಈಸ್ ಎ ವಂಡರ್ಫುಲ್ ಎಕ್ಸಾಂಪಲ್ ಇನ್ ದ ಹಿಸ್ಟ್ರಿ ಟು ಸ್ಟಡಿ ಹ್ಯೂಮನ್ ಸೈಕಲಾಜಿಕಲ್ ಇಂಪ್ಯಾಕ್ಟ್ಸ್ ಇನ್ ಸ್ಪೇಸ್. ಆಯ್ತಾ, ಫಾರ್ ಎನಿ ಹ್ಯೂಮನ್ ಬೀಯಿಂಗ್. ಫಾರ್ ಎನಿ ಹ್ಯೂಮನ್ ಬೀಯಿಂಗ್ ಶಿ ಸ್ಟ್ಯಾಂಡ್ಸ್ ಆಸ್ ಅನ್ ಎಕ್ಸಾಂಪಲ್. ಅವರು ಈಚೆ ಬರ್ತಾ ಇರುವಾಗ ನಾನು ಬೆಳಗ್ಗೆನೂ ಹೇಳಿದೆ, ಈಗಲೂ ಹೇಳಿದೆ, ಭಾಳ ಖುಷಿ ಆಯ್ತು ನನಗೆ ಫಸ್ಟ್ ಪ್ರೋಗ್ರಾಮಲ್ಲಿ. ಯಾಕಂದ್ರೆ ಅವರು ಹೊರಗೆ ಬರುವಾಗ ನಗ್ನಗ್ತಾ ಈಚೆ ಬಂದರು, ಆ ಜೋಶ್ ಇತ್ತು, ವೇವ್ ಮಾಡಿದ್ರು. ಅದು ನಂಗೆ ಯಾಕೆ ಖುಷಿ ಆಯ್ತು ಅಂದ್ರೆ ಅವ್ರ ಸೈಕಾಲಜಿಕಲ್ ಕಂಡೀಷನ್ ಮೇಂಟೈನ್ ಆಗಿದೆಯಲ್ಲ, ಅದಕ್ಕೆ ಲೆಟ್ ಅಸ್ ಆಲ್ ಆಫ್ ಅಸ್ ಆನ್ ಅರ್ತ್ ಲೆಟ್ ಅಸ್ ಬಿ ಹ್ಯಾಪಿ ಅಂಡ್ ಕಂಗ್ರಾಚುಲೇಟ್ ಹರ್. ಕರ್ಕೊಂಬರ್ದಿದ್ದು ದೊಡ್ಡ ವಿಚಾರ ಅಲ್ಲ, ಅವರು ಅದನ್ನು ಮೇಂಟೈನ್ ಮಾಡ್ಕೊಂಡಿದಾರಲ್ಲ. ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಅಲ್ಲಿ ಏನು ಮಾಡಬೇಕು ಅನ್ನೋದು ಪ್ರತಿ ಗಂಟೆಗೂ ಪ್ರತಿ ದಿವಸಕ್ಕೂ ಚಾರ್ಟ್ ಇರುತ್ತೆ. ಅವರು ಇಷ್ಟಪಟ್ಟಂಗೆ ನಾನಿವತ್ತು ಜಾಸ್ತಿ ಟ್ರೆಡ್ಮಿಲ್ ಮಾಡ್ತೀನಿ, ಜಾಸ್ತಿ ಟ್ರೆಡ್ಮಿಲ್ ಮಾಡಿದ್ದೀನಿ, ನಂಗೊಂಚೂರು ಜಾಸ್ತಿ ಊಟ ಕೊಡಿ ಅಂತ ಇಲ್ಲ. ಆಯ್ತಾ, ಏನು ಮಾಡಬೇಕು, ಯಾವತ್ತು ಏನು ಎಕ್ಸಸೈಸ್ ಮಾಡಬೇಕು, 2 ಗಂಟೆ ಮಾಡಲೇಬೇಕು ಇನ್ ಆರ್ಡರ್ ಟು ಸಸ್ಟೈನ್. ಈಗ ಅವ್ರದ್ದು ಲಾಂಗ್ ಟರ್ಮ್ ಆಗೋಯ್ತಲ್ವಾ, ಲಾಂಗ್ ಟರ್ಮ್ ಆದಾಗ ಅನೇಕ ವ್ಯವಸ್ಥೆಗಳು ಸಿದ್ಧತೆಗಳಾಗಬೇಕು. ಅಂದರೆ ಅಲ್ಲಿ ಲೈಫ್ ಸಪೋರ್ಟ್ ಸಿಸ್ಟಮ್ಮು ಎಫಿಷಿಯೆಂಟಾಗಿ ಆಗಬೇಕು. ತಗೊಂಡೋಗಿ ನೀರು ಕೊಡೋರು ಯಾರೂ ಇಲ್ಲ, ಆಯ್ತಾ, ಏನೂ ಇಲ್ಲ. ಅಲ್ಲಿರೋ ನೀರೇ ರಿಸೈಕಲ್ ಆಗ್ತಿರ್ಬೇಕು. ಪ್ರತಿಯೊಂದು ಒಂದು ಹನಿ ಕೂಡ ವೇಸ್ಟ್ ಮಾಡಂಗಿಲ್ಲ. ಆಯ್ತಾ, ಅಲ್ಲಿರೋದೇ ಅದರಲ್ಲಿ 2000 ಲೀಟರ್ ಅಷ್ಟೇ. ಅಷ್ಟರೊಳಗಡೆನೆ 8 ತಿಂಗಳು 9 ತಿಂಗಳು ರಿಸೈಕಲ್ ಆಗಿದೆ ಅದು. ಆಯ್ತಾ, ನಮ್ಮ ಬೆವರಿನ ಸಮೇತ ಅದು ರಿಸೈಕಲ್ ಆಗಿ ಉಪಯೋಗಕ್ಕೆ ಬರುತ್ತೆ. ಒಂದು ಹನಿ ಕೂಡ ಈಚೆ ಹೋಗೋ ಹಾಗಿಲ್ಲ. ಅಷ್ಟು ಆ ಥರ ಸಿಸ್ಟಮ್ಗಳನ್ನಲ್ಲಿ ಡೆವಲಪ್ ಮಾಡಿದ್ದಾರೆ. ಸೊ ಆ ಸಿಸ್ಟಮ್ಸು ಇಂಪ್ರೂವ್ ಆಗಬೇಕು. 2ನೇದು ಎಫಿಷಿಯೆಂಟಾಗಿ ಫುಡ್ ಮ್ಯಾನೇಜ್ ಮಾಡಬೇಕು. 3ನೇದು ನಮ್ಮ ಸೈಕಾಲಜಿ, ಮತ್ತೊಂದು ಎಕ್ಸಸೈಸ್ ರೆಜಿಮು. ಇವೆಲ್ಲವನ್ನು ಸಹ ಗ್ರೌಂಡ್ ಸ್ಟೇಷನಿಂದ ಡೈರೆಕ್ಟ್ ಮಾಡ್ತಿರ್ತಾರೆ, ಇಂಟ್ರಾಕ್ಟ್ ಮಾಡ್ತಿರ್ತಾರೆ. ಸಿಸ್ಟಮ್ಯಾಟಿಕ್ ಆಗಿ ಅವರು ಸಹ ಪಾಲನೆ ಮಾಡ್ತಿರ್ತಾರೆ. ಪಾಲನೆ ಮಾಡಲಿಲ್ಲ ಅಂದರೆ ಅವರು ವಾಪಸ್ ಬರಲ್ಲ.
ಇವ್ರಿಗೂ ಕೆಟ್ಟ ಹೆಸರು. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಬಹಳ ಥ್ಯಾಂಕ್ ಯು ಸೋ ಮಚ್. ಸಂತೋಷ, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಎಸ್, ಒಂದು ಈ ವಿಚಾರದಲ್ಲಿ ಈಗ ಏನಾಗಿದೆ ಬೆಳವಣಿಗೆ ಅಂತ ನೋಡೋಣ. ಎಸ್ ದಿವ್ಯಾ. ಇನ್ನು ಸುನಿತಾ ವಿಲಿಯಮ್ಸ್ ಮರುಜನ್ಮ ಪಡೆದ ರೀತಿಯಲ್ಲಿ ಭೂಮಿಗೆ ವಾಪಸ್ ಆಗತ್ಲೆ ಎಲ್ಲೆಡೆ ಸಂಭ್ರಮ ಮನೆ ಮಾಡ್ತು. ಈ ಬಿಗ್ ಮಿಷನ್ ಕೈಗೊಂಡಂತಹ ನಾಸಾ ಸ್ಪೇಸ್ ಎಕ್ಸ್ ಸಂಸ್ಥೆಗಳಿಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬಂತು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಲಾನ್ ಮಸ್ಕ್ ಧನ್ಯವಾದ ಹೇಳಿದ್ರು. ಮಿಷನ್ ಸಕ್ಸಸ್ ಆಗುತ್ತಿದ್ದಂತೆ ಸಂತಸವನ್ನು ವ್ಯಕ್ತಪಡಿಸಿದ್ರು. ಪ್ರಾಮಿಸ್ ಕೆಪ್ಟ್ ಅಂತ ಶ್ವೇತಭವನ ಸ್ಪಂದಿಸಿತು. ಕೊಟ್ಟ ಮಾತನ್ನ ಟ್ರಂಪ್ ಉಳಿಸಿಕೊಂಡಿದ್ದಾರೆ ಅಂತ ಟ್ವೀಟಿಸಿತು. ರಾಷ್ಟ್ರಪತಿಗಳು ಖುಷಿ ಪಟ್ಟರು. ಪ್ರಧಾನಿ ಮೋದಿ ಅವರು ವೆಲ್ಕಮ್ ಬ್ಯಾಕ್ ಸುನೀತಾ ಅಂತ ಪೋಸ್ಟ್ ಹಾಕಿದ್ರು. ಇಷ್ಟು ದಿನ ನಿಮ್ಮನ್ನ ಭೂಮಿ ಮಿಸ್ ಮಾಡ್ಕೊಳ್ತಾ ಇತ್ತು ಅಂತ ಹೇಳಿದ್ರು. ಸುನೀತಾ ಆಗಮನದ ಬಗ್ಗೆ ಪ್ರಧಾನಿ ಮೋದಿ ಕ್ಷಣದ ಮಾಹಿತಿಯನ್ನ ಪಡ್ಕೊಂಡ್ರಂತೆ ಈ ಬಗ್ಗೆ ಇಸ್ರೋ ಚೇರ್ಮನ್ ತಿಳಿಸಿದ್ದಾರೆ. ಸುನೀತಾರ ಪೂರ್ವಿಕರ ಊರು ಗುಜರಾತ್ನ ನಾಸಾ ಅದು ಅಲ್ಲಿ ಕೂಡ ಸಂಭ್ರಮ ಮನೆ ಮಾಡಿತು. ಶೀಘ್ರವೇ ಭಾರತಕ್ಕೆ ಸುನೀತಾ ವಿಲಿಯಮ್ಸ್ ಬರುವಿಕೆ ಬಗ್ಗೆ ಅವರ ಸಮೀಪ ಇರುವಂತಹ ಸಂಬಂಧಿಗಳು ಪಾಲ್ಗುಣಿ ಪಾಂಡ್ಯ ಸುಳಿವನ್ನ ಕೊಟ್ಟಿದ್ದಾರೆ. ಯಾವ್ದು ಬಿಟ್ರು ಕೂಡ ಈ ರಾಜಕೀಯ ಬಿಡಲ್ಲ ರೀ. ಏನ್ರಿ ನಮ್ಮ ರಾಜಕಾರಣಿಗಳು, ಅಸಹ್ಯ ಅನಿಸ್ಬಿಡುತ್ತೆ ನಿಮ್ಮೆಲ್ಲ ರಾಜಕಾರಣಿಗಳನ್ನ ನೋಡ್ಬಿಟ್ರೆ. ಈಗ ಸುರಕ್ಷಿತವಾಗಿ ಏನೋ ಭೂಮಿಗೆ ವಾಪಸ್ ಆಗಿದ್ದಾರೆ. ಈ ಕ್ಷಣವನ್ನು ಇಡೀ ಜಗತ್ತೇ ಆಸ್ವಾದಿಸ್ತಾ ಇದೆ. ಎಂಜಾಯ್ ಮಾಡಬೇಕಾದಂಥ ಸಂದರ್ಭ, ಅವ್ರನ್ನೆಲ್ಲ ವಿಶ್ ಮಾಡಬೇಕಾದಂಥ ಸಂದರ್ಭ. ಕಾಂಗ್ರೆಸ್ ರಾಜಕೀಯ ಮಾಡ್ಬಿಟ್ಟಿದೆ ಇದರಲ್ಲೂ ಕೂಡ. ಇತ್ತೀಚೆಗೆ ಸುನೀತಾ ವಿಲಿಯಮ್ಸ್ಗೆ ಪತ್ರವನ್ನು ಪ್ರಧಾನಿ ಮೋದಿ ಅವರು ಬರೆದಿದ್ರು. ನೀವು ಭೂಮಿಗೆ ವಾಪಸ್ ಆದ್ಮೇಲೆ ನಿಮ್ಮನ್ನು ಭಾರತದಲ್ಲಿ ನೋಡೋಕೆ ಕಾಯ್ತಾ ಇದ್ದೀವಿ. ತಮ್ಮ ಹೆಣ್ಮಕ್ಳಿಗೆ ಆತಿಥ್ಯ ನೀಡಲು ಭಾರತ ಖುಷಿ ಆಗುತ್ತೆ ಅಂತ ಹೇಳಿದ್ರು. ಇದಕ್ಕೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದೆ. ಏನಂತೆ, ಸುನೀತಾ ಸಾಧನೆ ಶ್ಲಾಘಿಸಿದ ಮೋದಿ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದೆ. ಸುನೀತಾ ಸೋದರ ಸಂಬಂಧ ಹರೇನ್ ಪಾಂಡೆ ಹತ್ಯೆ ಪ್ರಕರಣ ಉಲ್ಲೇಖಿಸಿ ಟೀಕೆ ಮಾಡಿದೆ. ಮೋದಿಗೆ ಪತ್ರ ಬರೆದಿದ್ರು. ಆದರೆ ಸುನೀತಾ ಈ ಪತ್ರವನ್ನು ಕಸದ ಬುಟ್ಟಿಗೆ ಎಸಿತಾರೆ ಅಂತೇಳಿ. ಅವ್ರು ಎಸಿತಾರೋ ಬಿಡ್ತಾರೋ, ನಿಮ್ಮನ್ನು ಮಾತ್ರ ಜನ ಕಸದ ಬುಟ್ಟಿಗೆ ಎಸ್ತಿದಾರಲ್ವಾ, ಅದಕ್ಕೂ ಸಮಾಧಾನ ಆಗಿಲ್ವಾ ನಿಮ್ಗೆ ಇನ್ನೂ ದೇಶದಲ್ಲಿ? ಹೋಗ್ರಪ್ಪ, ಈ ಕಾಂಗ್ರೆಸ್ನವ್ರ ಕಥೆನೇ ಇಷ್ಟೇ ಅಂತ ಅನಿಸುತ್ತೆ. ಕಾಂಗ್ರೆಸ್ನವ್ರನ್ನ ಕಸದ ಬುಟ್ಟಿಗೆ ಎಸೆದು ಇಷ್ಟೆಲ್ಲ ಮಾಡಿದ್ರು ಇನ್ನೂ ಟೀಕೆ ಮಾಡು. ಇಂಥದಕ್ಕಾದ್ರೂ ಸಂಭ್ರಮ ಮಾಡ್ರಪ್ಪ. ಇಲ್ಲದ್ರೂ ಇದರಲ್ಲಾದ್ರೂ ಯಾಕೆ ರಾಜಕೀಯ ನಿಮ್ಮದು ಅಂತ.